ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಂಧತಿ ಕಲ್ಯಾಣ ಭಾಗ 31. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈಗ ಡೈರೆಕ್ಟಾಗಿ ಕಥೆನ ಶುರು ಮಾಡ್ತೀನಿ. ಬೆಳಗ್ಗೆ ಅರ್ಜುನ್ ಎದ್ದು ಸ್ವಿಮ್ಮಿಂಗ್ಗೆ ಹೋಗ್ತಾನೆ. ವೆಂಕಟೇಶ್ ಅವರಿಗೆ ಮಸಾಜ್ ಮಾಡಿ ವಾಪಸ್ ಬಂದು ಸ್ನಾನ ಮಾಡಿ ತುಂಬಾ ಚಳಿ ಹತ್ತಿ ನಡುಗ್ತಾ ಮಲಗಿಬಿಟ್ಟಿರ್ತಾಳೆ. ಅದಕ್ಕೆ ಅರ್ಜುನ್ ಆರುಗೆ ಟಿಫನ್ ಮಾಡೋದಕ್ಕೆ ಬಾ ಅಂತ ಕರೆಯೋದಕ್ಕೆ ರೂಮ್ಗೆ ಬರ್ತಾನೆ. ಲಕ್ಷ್ಮಿ ಅವರು ನೀನು ತಿಂಡಿಗೆ ಬಾ, ಹಾಗೂ ಆರುನು ಕರೆದ್ಬಿಡು ಅಂತ ಹೇಳಿರ್ತಾರೆ. ಆರುನ ನೋಡಿ ಯಾಕೆ ಮಲಗಿದೀಯಾ, ಎಷ್ಟು ನಡುಗ್ತಾ ಇದೆಯಾ ಯಾಕೆ ಅಂತ ಹಣೆನ ಬಂದು ಮುಟ್ತಾನೆ. ಜ್ವರ ತುಂಬಾ ಬಂದಿರುತ್ತೆ, ಹಾಸ್ಪಿಟಲ್ಗೆ ಹೋಗೋಣ ಬಾ ಅಂತ ಆರುನ ಕರೀತಾನೆ. ತುಂಬ ಚಳಿ ಆಗ್ತಿದೆ ರೀ, ಎಲ್ಲ ನಿಮ್ಮಿಂದಾನೆ, ನಿನ್ನೆ ರಾತ್ರಿ ನೀವು ಅಂತ ಅನ್ನೋ ಅಷ್ಟೊತ್ತಿಗೆ ಅರ್ಜುನ್ ನಗುತ್ತಾ ನನಗೆ ಸ್ನಾನ ಮಾಡು ಅಂದೆಲ್ಲ, ಅದಕ್ಕೆ ಹೀಗೆ ನಿನಗೆ ಮಾಡಿದೆ ಅಷ್ಟೇ. ಸರಿ ಆದರೆ ಈಗ ಹೇಳು, ಹಾಸ್ಪಿಟಲ್ಗೆ ಹೋಗೋಣ ಅಂತ ಕರೀತಾನೆ. ಅಯ್ಯೋ ರೀ, ತುಂಬಾ ಚಳಿ, ಕಾಲು ನೆಲಕ್ಕೆ ಇಡೋದಕ್ಕೆ ನನಗೆ ಆಗ್ತಾಯಿಲ್ಲ, ಅಷ್ಟೊಂದು ಕೋಲ್ಡ್ ಅನ್ನಿಸ್ತಾ ಇದೆ, ಹೇಗೆ ಬರಲಿ ನಾನು ಅಂತಾಳೆ ಆರು. ನನಗೆ ಒಂದು ಕಪ್ ಕಾಫಿ ಮಾಡಿಕೊಡು ಅಂತ ಹೇಳಿ ಕಮಲಮ್ಮಗೆ ಅಂದರೆ ಸ್ವಲ್ಪ ಕಡಿಮೆ ಆಗಬಹುದು ಅಂತ ಹೇಳ್ತಾರೆ ಅರ್ಜುನ್. ಆಗ ಡಾಕ್ಟರ್ನ ಇಲ್ಲಿಗೆ ಬಾ ಅಂತ ಹೇಳ್ತೀನಿ ಎಂದು ಫೋನ್ ಹಚ್ಚಿ ಆರುಗೆ ಕಾಫಿ ಕೊಟ್ಟು ಕಾಫಿ ಕುಡಿಯುವಾಗ ಲಕ್ಷ್ಮಿ ಅವರು ಆ ರೂಮಿಗೆ ಬರ್ತಾರೆ. ರೂಮ್ಗೆ ಬಂದಾಗ ಅತ್ತೆ ನೋಡಿ, ಎಲ್ಲ ನಿಮ್ಮ ಮಗನಿಂದನೇ ನೋಡಿ, ರಾತ್ರಿ 11 ಗಂಟೆಗೆ ನನ್ನ ನೀರಲ್ಲಿ ನೆನೆಸಿದ್ದಾರೆ ಇವರು. ಅಯ್ಯೋ ಅಮ್ಮ, ಹಾಗೆ ಕಾಡಿಸಿದೆ ಅಷ್ಟೇ ಅಮ್ಮ, ಇವಳು ಆ ಟೈಮಲ್ಲಿ ನನಗೆ ಸ್ನಾನ ಮಾಡೋವರೆಗೂ ಬಿಡಲಿಲ್ಲ, ಅದಕ್ಕೆ ಹಾಗೆ ಮಾಡಿದೆ ಅಂತಾನೆ. ತಂದೆ ತಪ್ಪಿದೆ, ಅದನ್ನು ಬಿಟ್ಟು ನನ್ನ ಮೇಲೆ ಹೇಳ್ತಾಳೆ ಅಂತ ಲಕ್ಷ್ಮಿಯವ್ರಿಗೆ ಅರ್ಜುನ್ ಹೇಳ್ತಾನೆ. ಅಷ್ಟರಲ್ಲಿ ಡಾಕ್ಟ್ರು ಅಲ್ಲಿಗೆ ಬರ್ತಾರೆ. ಬಂದು ಪರೀಕ್ಷಿಸಿ ಇಂಜೆಕ್ಷನ್ ಕೂಡ ಕೊಟ್ಟು ಟ್ಯಾಬ್ಲೆಟ್ನ ಬರೆದು ಕೊಡ್ತಾರೆ. 2 ದಿನ ರೆಸ್ಟ್ ತೊಗೊಂಡ್ರೆ ಆರಾಮಾಗ್ತಾರೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಡಾಕ್ಟ್ರು ಹೊರಡ್ತಾರೆ. ಆಗ ಆರುಗೆ ಟಿಫನ್ ಮಾಡಿ ಟಿ ವಿ ನೋಡುವಾಗ, ಆರು ಟ್ಯಾಬ್ಲೆಟ್ ತಗೋ ಫಸ್ಟು, ಒಂದು ಇಂಜೆಕ್ಷನ್ಗೆ ಆರಾಮಾಗಿದ್ದೀನಿ ಅಂತ ಕೂತ್ಕೋಬೇಡ. ಅಯ್ಯೋ ಅವನ್ನ ತಗೊಳ್ಳೋಕ್ಕೆ ಕಷ್ಟ, ಇಂಜೆಕ್ಷನ್ ಮಾತ್ರ ಬೆಸ್ಟ್ ಅಂತಾಳೆ ಆರು. ಸಾಕು ಅಷ್ಟೇ ಆರಾಮಾಗಿದ್ದೀನಿ ಅಂತ ಹೇಳಿದಾಗ ಟ್ಯಾಬ್ಲೆಟ್ ತಗೋ, ಚಿಕ್ಕ ಮಕ್ಕಳ ಥರ ಹಠ ಮಾಡ್ತೀಯಲ್ಲ ಅಂತಾನೆ ಅರ್ಜುನ್. ಹೌದು ರೀ, ನಾನು ಹಠಾನೇ ಮಾಡ್ತೀನಿ, ನಾನು ತಗೊಳ್ಳೋದಿಲ್ಲ, ಏನು ಮಾಡ್ತೀರಾ ಅಂತಾಳೆ ಆರು. ಆಗ ಟ್ಯಾಬ್ಲೆಟ್ ಎಲ್ಲ ಪುಡಿ ಮಾಡಿ ನೀರಿನಲ್ಲಿ ಮಿಕ್ಸ್ ಮಾಡಿ ನೀನು ಮೂಗು ಹಿಡಿದು ಕುಡಿಸ್ಬಿಡ್ತೀನಿ ಕಣೆ ಅಂತ ಹೇಳ್ತಾನೆ ಅರ್ಜುನ್. ಅಯ್ಯೋ ಬಾಯಿ ತುಂಬ ವಿಷ ಥರ ಇರುತ್ತೆ, ಚೀಚಿ, ಆ ಥರ ಯಾರಾದರೂ ಟ್ಯಾಬ್ಲೆಟ್ ತಗೋತಾರಾ ಅಂತಾಳೆ ಆರು. ಆಗ ಸರಿ, ಅಕ್ಕನ ಮಕ್ಕಳಿಗೆ ಚಿಕ್ಕವರಿದ್ದಾಗ ಹಾಗೆ ಹಾಕ್ತಾ ಇದ್ದಿದ್ದು ಗೊತ್ತಾ, ಈಗ ನಿನಗೂ ಕೂಡ ಅದೇ ರೀತಿ ಹಾಕ್ತೀನಿ ಅಂತಾನೆ ಅರ್ಜುನ್. ತಡಿ ಬಂದೆ ಟ್ಯಾಬ್ಲೆಟ್ನ ಪುಡಿ ಮಾಡಿಕೊಂಡು ಅನ್ನೋ ಅಷ್ಟರಲ್ಲಿ ಎದ್ದು ಹೋಗುವಾಗ, ಅಯ್ಯಮ್ಮ ನಾನೆಲ್ಲ ತಗೋತೀನಿ, ನೀವು ಹಾಗೆಲ್ಲ ಪ್ರಯೋಗ ಮಾಡಬೇಡಿ ನನ್ನ ಮೇಲೆ ಎಂದು ಟ್ಯಾಬ್ಲೆಟ್ನ ತಗೊಂಡು ಅಡುಗೆ ಮನೆ ಕಡೆಗೆ ಹೋಗ್ತಾಳೆ. ಅರ್ಜುನ್ ಅವಳ ಹಿಂದೆಯೇ ಫಾಲೋ ಮಾಡ್ಕೊಂಡು ಹೋಗಿ ಏನು ಮಾಡ್ತಾಳೆ ಅಂತ ನೋಡುವಾಗ ಟ್ಯಾಬ್ಲೆಟ್ನ ನುಂಗಿ ಆನಂತರ ಸ್ವಲ್ಪ ಬಾಯಿಗೆ ಸಕ್ಕರೆನ ಹಾಕ್ಕೊಂಡು ಬರುವಳು. ಅರ್ಜುನ್ ಇದನ್ನು ನೋಡಿ ನಗುವಾಗ, ಅದು ಎಷ್ಟು ಕಷ್ಟ ಗೊತ್ತಾ ನಿಮಗೆ, ಅದಕ್ಕೆ ಸಕ್ಕರೆ ತಗೊಂಡೆ ಅಂತ ಹೇಳ್ತಾಳೆ ಆರು. ಎಲ್ಲೋ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀಯಾ ಅಂದ್ಕೊಂಡಿದ್ದೆ ಕಣೆ, ಹೌದು ನೋಡು ಹೊಳಿಲೇ ಇಲ್ವಲ್ಲ, ನೆಕ್ಸ್ಟ್ ಅದೇ ಥರ ಮಾಡ್ತೀನಿ ಬಿಡಿ ಅಂತಾಳೆ. ಮೊದಲೆಲ್ಲ ಟ್ಯಾಬ್ಲೆಟ್ ತಗೊಂಡೇ ಇಲ್ವಾ ನೀನು ಅಂತಾನೆ ಅರ್ಜುನ್. ಒಂದು ಸಲ ಟ್ಯಾಬ್ಲೆಟ್ ತಗೊಂಡೆ, ವಾಮಿಟ್ ಆಗಿ ಮೂಗಲ್ಲಿ ಬಂದುಬಿಡ್ತು, ತುಂಬಾ ತೊಂದರೆ ಆಗಿತ್ತು, ಅದಕ್ಕೆ ಆವಾಗಿಂದ ನಾನು ಟ್ಯಾಬ್ಲೆಟ್ನ ತಗೊಳ್ತಾ ಇಲ್ಲ, ತಗೊಳ್ಳೋಕ್ಕೆ ನನಗೆ ಕಷ್ಟ ಅಂತಾಳೆ ಆರು. ಆದರೂ ಎಲ್ಲ ಟ್ಯಾಬ್ಲೆಟ್ನ ತಗೋ, ಬೇಗನೆ ಆರಾಮಾದರೆ ಜ್ಯೋತಿ ಫಂಕ್ಷನ್ಗೆ ಹೋಗೋದಕ್ಕೆ ಆಗೋದು ಅಲ್ವಾ. ಆಗ ಆರು, ಹೌದಲ್ವಾ, ಕರೆಕ್ಟ್, ಬೇಗ ಆರಾಮಾಗಿ ಜ್ಯೋತಿಗೆ ನಾನೇ ಅಲಂಕಾರ ಮಾಡಬೇಕು. ಮದುವೆಯಲ್ಲಿ ಅಜಯ್ ಎಷ್ಟು ಹೇಳಿದ್ದ ಅಲ್ವಾ, ಆದರೆ ಈಗ ನಾನೇ ಮೇಕಪ್ ಮಾಡ್ತೀನಿ, ಸರಿ ಖುಷಿನಾ, ತುಂಬಾ ಖುಷಿ ಅಂತಾಳೆ ಆರು ಎಂದು ಅವನ ಕೊರಳಿಗೆ ಕೈ ಹಾಕಿದಾಗ ಅರ್ಜುನ್ ಅವಳನ್ನು ಎತ್ಕೊಂಡು ರೂಮಿಗೆ ತಂದು ಮಲಗಿಸ್ತಾನೆ. ಈಗ ಸ್ವಲ್ಪ ಹೊತ್ತು ಚೆನ್ನಾಗಿ ಮಲ್ಕೊಂಡು ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಅತ್ತೆ ಕಾಣಿಸ್ತಾ ಇಲ್ಲ ಅಂತ ಆರು ಕೇಳಿದಾಗ, ಅವರು ಜ್ಯೋತಿಗೆ ಬಟ್ಟೆ ತರೋದಕ್ಕೆ ಹೋಗಿದ್ದಾರೆ, ನಿನ್ನ ಕರ್ಕೊಂಡು ಹೋಗಬೇಕು ಅಂತ ಮಾಡಿದರು, ಆದರೆ ನಿನಗೆ ಜ್ವರ ಬಂದಿತ್ತಲ್ವಾ, ಅದಕ್ಕೆ ಒಬ್ಬರೇ ಹೋದರು. ಸರಿ, ನಾನು ಸ್ವಲ್ಪ ಗೀತಾ ಜೊತೆ ಮಾತಾಡ್ತೀನಿ, ಅವಳು ನೋವಲ್ಲಿ ಇದ್ದರೆ ಹೇಗೆ ಅಂತಾಳೆ ಆರು. ಅರ್ಜುನ್ ಬಾಗಿಲು ಹಾಕಿ ಬಂದು ತನ್ನ ವರ್ಕ್ ಮಾಡ್ತಾ, ಈಗ ಸುಮ್ಮನೆ ಮಲಗು, ತಲೆಯಲ್ಲಿ ಬೇಡವಾದ ವಿಷಯ ಯಾಕೆ ನಿಂಗೆ ಎಂದು ಹೇಳಿ ಮುಂದೆ ಮಾತನಾಡದೆ ತನ್ನ ಕೆಲಸ ಮಾಡುವನು. ಆಗ ಆರುಗೆ ಏನೆಂದು ತಿಳಿಯದೆ ಮನಸ್ಸಿನಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿ ಇಟ್ಟಿದ್ದಾರೆ ಇವರು, ಬೇರೆಯವ್ರ ಜೊತೆ ಮದುವೆ ಮಾಡಿದರೆ ಚೆನ್ನಾಗಿರ್ತಾಳಾ, ನಾನು ಹಾಗೆ ಸಚಿನ ಇಷ್ಟಪಟ್ಟಿದ್ದೆ, ಆದರೆ ಈಗ ಮರೆತು ಅಂತ ಅಷ್ಟರಲ್ಲಿ ಮರೆತಿದ್ದೀನಿ ಅಂತ ಅನ್ನಿಸುತ್ತೆ, ಏನು ವಿಚಾರ ಮಾಡ್ತಾ ಇದೀಯಾ ಆರು ಅಂತಾನೆ. ಅಲ್ಲ ರೀ, ಆ ಹರೀಶ್ ಜೊತೆ ಮದುವೆ ಮಾಡಿದರೆ ಗೀತಾ ಚೆನ್ನಾಗಿರ್ತಾಳೆ ಅಂತ ನಿಮ್ಗೆ ಅನಿಸುತ್ತಾ, ಚೆನ್ನಾಗಿರ್ತಾಳೆ ಅಂತೀರಾ ಅಂತ ಕೇಳ್ತಾಳೆ. ಅವನೇನೋ ತುಂಬಾ ಸ್ಟ್ರಾಂಗ್ ಅಂತೆ, ಇವಳ ಲವ್ ವಿಷಯ ಗೊತ್ತಿದ್ರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾನೆ, ಮದುವೆ ಮಾಡೋಣ, ಈಗ ನೀನು ನನ್ನ ಜೊತೆ ಚೆನ್ನಾಗೇ ಇದೆಯಾ ಅಲ್ವಾ. ಆಗ ಆರು ತಾನು ಏನಂತೂ ಮಾತನಾಡದೆ ತನ್ನ ಮಗ್ಗಲನ್ನು ಬದಲಾಯಿಸಿ ಮಲಗುವಳು.
ಅರ್ಜುನ್ ಅದನ್ನು ನೋಡಿ ಎದ್ದು ಬಂದು ಆರುನ ಮುಂದೆ ನಿಂತ್ಕೊಂಡು ಆರು ಅರ್ಜುನ್ ಮುಖ ನೋಡುವಾಗ, ಯಾಕೆ ನನ್ನ ಜೊತೆ ನೀನು ಖುಷಿಯಾಗಿಲ್ವಾ? ನನ್ನ ಮೇಲೆ ಇನ್ನೂ ನಿನಗೆ ಕೋಪ ಇದೆಯಾ? ಅದು ಅನ್ನೋ ಅಷ್ಟರಲ್ಲಿ ನಾನೆಲ್ಲಿ ನಿಮಗೆ ಮೋಸ ಮಾಡ್ತಿದ್ದೀನೋ ಅಂತ ಅನ್ನಿಸ್ತಾ ಇದೆ ಅಂತಾಳೆ ಆರು. ಇನ್ನೂ ಮನಸ್ಸಲ್ಲಿ ಸಚ್ಚಿ ಇದ್ದಾನೆ ಅನಿಸುತ್ತೆ, ಪೂರ್ತಿ ಮರಿಬೇಕು ಗೊತ್ತು ರೀ, ಬಟ್ ಯಾಕೋ ಅಂದಾಗ ಅರ್ಜುನ್ ಯೋಚಿಸುತ್ತಾ, ಸಚ್ಚಿ ಪ್ರೀತಿ ಮಾಡಿಲ್ಲ ಅಂತ ಹೇಳಿಬಿಡ್ಲಾ? ಆದರೆ ನಂಬಲ್ಲ ಅಲ್ಲ ಇವಳು, ಅದೇ ಪ್ರಾಬ್ಲಮ್ ಆಗಿರೋದು ಅಂತ ಅಂದ್ಕೊಂಡು ಸುಮ್ಮನೆ ನಿಂತಾಗ ಆರು ಕಣ್ಮುಚ್ಚಿ ಮಲಗಿರುವಳು. ಅವಳ ಮುಂದೆ ಕುಳಿತು ತಲೆ ಸವರಿದಾಗ ಅವಳ ಕಣ್ಣಂಚಿನಲ್ಲಿ ನೀರು ಕಂಡು ಎಷ್ಟು ಒದ್ದಾಡ್ತಾ ಇದ್ದಾಳೆ ಇವಳು. ಇದು ಯಾವಾಗ ಎಲ್ಲ ಸರಿ ಹೋಗುತ್ತೋ ಏನು. ಬೆಸ್ಟ್ ಆಪ್ಷನ್ ಅಂದರೆ ಶ್ಯಾಮಲಾ ಕಡೆಯಿಂದ ಹೇಳಿಸೋದು, ಆದರೆ ಅದರಿಂದ ಮತ್ತೊಂದು ತೊಂದರೆ ಆದರೆ ಏನು ಮಾಡೋದು? ಅಷ್ಟರಲ್ಲಿ ಸರಿ ಅಂತ ಆರು ಅರ್ಜುನ್ನ ಕೈಯನ್ನು ತನ್ನ ಎದೆಗೂಡಲ್ಲಿ ಇಟ್ಟು ಮಲಗುವಳು. ಅರ್ಜುನ್ ನಗುತ್ತಾ ತನ್ನ ಕೈಯನ್ನು ಹಿಂಪಡೆದು, ನಾನು ನಿನ್ನ ಜೊತೆನೇ ಇರ್ತೀನಿ ಎಂದು ಹಣೆಗೆ ಒಂದು ಮುತ್ತನಿಟ್ಟು ತನ್ನ ಕೆಲಸಕ್ಕೆ ಕೂರ್ತಾನೆ. ನಂತರ ಈ ಕಡೆ ಸುಕನ್ಯಾ ವಿನಯ್ ಗೀತಾ ವಿಷಯ ಏನು ಮಾಡಿದೆ ಅಂತ ಮಗನಿಗೆ ಫೋನ್ ಮಾಡಿರ್ತಾಳೆ. ಏನಮ್ಮ ನಾನು ಅಲ್ಲಿಗೆ ಬರಲ್ಲ, ನೀನೇ ಏನಾದರೂ ಮಾಡ್ಕೊ, ಇಲ್ಲಿ ಅವಳಿಗೆ ಮುಂದಿನ ತಿಂಗಳು ಮದುವೆ ಫಿಕ್ಸ್ ಮಾಡಿದ್ದಾರೆ ಕಣೋ ಅಂತಾಳೆ. ಮಾಡಲಿ ಬಿಡಮ್ಮ, ನಾನು ಎಂದೂ ಅವಳನ್ನು ಇಷ್ಟಪಟ್ಟಿಲ್ವಲ್ಲ, ನಿನಗೂ ಗೊತ್ತು ತಾನೇ. ಆದರೆ ಶ್ಯಾಮಲಾ ಜೀವನ ಅಂತಾಳೆ ಸುಕನ್ಯಾ. ಅಮ್ಮ, ಅಕ್ಕನ ಜೀವನದ ಬಗ್ಗೆ ನೀನು ಅಪ್ಪ ತಲೆ ಕೆಡಿಸ್ಕೋಬೇಕು, ನಾನಲ್ಲ. ಈಗ ಅದನ್ನೇ ಕೊರಿಬೇಡ, ಇಡು ಫೋನು, ಮತ್ತೊಮ್ಮೆ ಈ ವಿಷಯವಾಗಿ ನನಗೆ ಕಾಲ್ ಮಾಡಬೇಡ ಅಂತ ಬಾಯಿ ಹೇಳಿ ಫೋನ್ ಇಟ್ಬಿಡ್ತಾನೆ ವಿನಯ್. ಫೋನ್ ಕಟ್ ಆದಮೇಲೆ ಸುಕನ್ಯಾಗೆ ಏನು ಮಾಡೋದು ಅಂತಲೇ ತಿಳಿದೇ ತುಂಬಾ ಯೋಚನೆ ಮಾಡ್ತಾ ಕೂರ್ತಾಳೆ ಸುಕನ್ಯಾ. ಸುಶೀಲಾ ಅವರು ಜ್ಯೋತಿಗೆ ಒಂದು ರೇಷ್ಮೆ ಸೀರೆ, ಅಜಯ್ಗೆ ಒಂದು ಜೊತೆ ಬಟ್ಟೆನ ಖರೀದಿಸಿ ಸೀಮಂತಕ್ಕೆ ಎಲ್ಲ ತಯಾರಿನೂ ಮಾಡಿಕೊಂಡು ಅಜಯ್ ಮನೆಗೆ ಹೋಗಿ ಅದ್ದೂರಿಯಾಗಿ ಸೀಮಂತ ಮಾಡ್ತಾರೆ. ಆರು ಜ್ಯೋತಿಯನ್ನು ಅಲಂಕರಿಸಿ ಅಜಯ್ ಜ್ಯೋತಿನ ಕೂರಿಸಿ ಒಟ್ಟಿಗೆ ಆರತಿ ಮಾಡಿ ಎಲ್ಲರೂ ಕೂಡ ಹರಿಸ್ತಾರೆ. ಲಕ್ಷ್ಮಿಯವರು ಜ್ಯೋತಿ ಅಜಯ್ಗೆ ಬಟ್ಟೆನ ಕೊಟ್ಟು ಆಶೀರ್ವದಿಸುವರು. ಸುಕನ್ಯಾ ಜ್ಯೋತಿಗೆ ಒಂದು ನೆಕ್ಲೆಸ್ನ ಕೊಡುವಾಗ ಜ್ಯೋತಿ ಅದನ್ನು ನನಗೆ ಬೇಡ ಅಂತ ನಿರಾಕರಿಸ್ತಾಳೆ. ನೀನು ನನ್ನ ಮಗಳ ಥರನೇ ಅಲ್ವಮ್ಮ, ಯಾಕೆ ಏನಾಗಿಲ್ಲ ತಗೋ ಅಂತ ಎಷ್ಟು ಹೇಳಿದ್ರು ಅವಳು ಬೇಡ ಆಂಟಿ, ನನ್ನ ಗಂಡ ಅತ್ತೆ ಮಾವ ಇದ್ದಾರೆ, ಅವರು ಎಲ್ಲದಕ್ಕೂ ಯಾವುದಕ್ಕೂ ನನಗೆ ಕಡಿಮೆ ಮಾಡಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ನನಗೆ ಏನು ಬೇಡ ಅಂತಾಳೆ. ಆಗ ರಘು ಸಣ್ಣಗೆ ಆರು ಮುಂದೆ ಈಗ ಪ್ರೀತಿ ತೋರಿಸೋಕೆ ಹೋಗ್ತಿದ್ದಾಳೆ, ಅದು ಎಲ್ಲೇ ಸಾಧ್ಯ ಆರು ಅಂತ ಆರು ಜೊತೆ ಗುಸುಗುಸು ಅಂತ ಮಾತಾಡ್ತಾನೆ ರಘು ಅವತ್ತು ಫೋನ್ ಮಾಡಿದಾಗ ಆಂಟಿಗೆ ಅಂದಿದ್ದೀನಿ ಕಣೋ, ನಿನ್ನ ಹಳೆಯ ವಿಷಯ ಗೊತ್ತು ಅಂತ, ಆದರೂ ಕೂಡ ನನ್ನ ತುಂಬಾ ಕಾಡ್ತಾಳೆ, ನೀ ಏನು ಹೆದರಬೇಡ ಅಂತಾನೆ ರಘು, ಇವಳಿಂದ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ, ಯಾಕೆ ಚಿಂತೆ ಅಂತಾನೆ. ಅದನ್ನು ನೋಡಿದ ಅರ್ಜುನ್, ಏನು ಇಬ್ಬರದು ಗುಸುಗುಸು ಅಂತಾನೆ ರಘು. ಆಗ ರಘು ಅರ್ಜುನ್ ಮುಖ ನೋಡಿ ಸ್ವಲ್ಪ ಸ್ಮೈಲ್ನ ಕೊಟ್ಟು, ಅತ್ತೆಗೋಳು ನೋಡೋದಕ್ಕೆ ಆಗ್ತಾ ಇಲ್ಲ, ನಾನೇ ಸಹಾಯ ಮಾಡಲಾ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾನೆ. ಆದರೂ ಬೇಡಪ್ಪ, ಅನುಭವಿಸ್ಲಿ, ಹಂಗ್ಯಾಕೋ ಅಂತೀಯ, ತಡಿ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಆರು ಮುಂದೆ ಸಾಗುವಾಗ ಅರ್ಜುನ್ ಕೈ ಹಿಡಿದಾಗ ತಿರುಗಿ ಮುಖ ನೋಡುವಳು. ರಘು ಹೋದರೆ ನಿಂದು ಇನ್ನೂ ರೆಡಿಯಾಗಿಲ್ವಾ ಅಂತ ಮಾತಾಡಿ ನಿಂಗೆ ಕಣ್ಣೀರು ಹಾಕಿಸ್ತಾರೆ, ಸುಮ್ಮನೆ ಕೂರು ಅಂತ ಹೇಳ್ತಾನೆ. ಅಷ್ಟು ತಿಳಿಯಲ್ವಾ ಅವ್ರ ಗೋಳು, ಅವರೇ ಪಾಪ ಅನುಭವಿಸ್ಲಿ. ಆಗ ಅರ್ಜುನ್ ನಗುವನು. ಆರುಗೆ ಅರ್ಜುನ್ ನಗುನ ಕಂಡು ಕೋಪ ಬಂದು ಅವನ ಕೈನ ಕಿತ್ತೆಸೆಯುವಾಗ ಇನ್ನಷ್ಟು ಗಟ್ಟಿಯಾಗಿ ಹಿಡ್ಕೋತಾನೆ ಅರ್ಜುನ್ ಆರು ಕೈಯನ್ನು. ಅಮ್ಮಾದಿ ಕೈ ಬಿಡಿ, ನಾ ಏನೂ ಹೋಗೋದಿಲ್ಲ, ಪ್ಲೀಸ್ ಕಣೆ ಹೋಗೆ, ಸ್ವಲ್ಪ ಹೆಲ್ಪ್ ಮಾಡು ಹೋಗು, ಇಲ್ಲಾಂದರೆ ನಂಗಾದ್ರೂ ಪರ್ಮಿಷನ್ ಕೊಡು. ಅಯ್ಯೋ ಬಾವ, ಅವಳಿಗೆ ಹೀಗೆಲ್ಲ ಕೇಳಬೇಡಿ, ಅವಳು ಟಿ ವಿಯಲ್ಲಿ ಎಂಥ ಹಾಡು ನೋಡ್ತಾಳೆ ಅಂತ ಅಬ್ಸರ್ವ್ ಮಾಡಿದ್ದೀರಾ ನೀವು? ಬರೀ ಹೀರೋಯಿನ್ಗೆ ಕಾಟ ಕೊಡುವಂಥ ಹಾಡನ್ನೇ ನೋಡ್ತಾಳೆ, ಮತ್ತು ದರ್ಶನ್ ಹಾಡನ್ನು ಕೂಡ ನೋಡ್ತಾಳೆ ಅಂತಾನೆ. ಆಗ ದರ್ಶನ್ ಫೇವ್ರೆಟ್ ಹೀರೋ ಭಾವ ಇವಳಿಗೆ, ಆದರೆ ನೀವು ಅದೇ ರೀತಿ ಮಾಡಿ ಅಷ್ಟೇ ಅಂತ ಹೇಳ್ಕೊಡ್ತಾನೆ. ಲೇ ರಘು, ಏನೋ ನೀನು ಒಬ್ಬ ಫ್ರೆಂಡಾ? ನಂದು ಬಿಡು, ನಿನ್ನ ಹೆಂಡತಿಯಲ್ಲಿ ಅವಳನ್ನು ಕೇಳ್ತೀನಿ ತಡಿ, ನಿನ್ನ ವಿಷಯ ಹೇಳು, ನಾನು ಮನೆ ಕಟ್ಸೋದು ಮುಗಿಯೋವರೆಗೂ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಕಣೆ, ನಿನಗೆ ಹೇಳಿದ್ದೀನಲ್ವಾ ಅಂತಾನೆ ರಘು. ಅಷ್ಟರಲ್ಲಿ ಸುಶೀಲ ಅವರು ಆರುನ ಆರತಿ ಮಾಡಲು ಕರೆಯುವಾಗ ಸುಕನ್ಯಾ ಅವರು ಅವಳ ಕಡೆ ಆರತಿ ಮಾಡಿಸೋದು ಬೇಡ ಅಂತ ಖಂಡಿತವಾಗಿ ಹೇಳ್ತಾಳೆ. ಆಗ ಅಜಯ್, ಅತ್ತೆ ನೀವು ಸುಮ್ಮನೆ ಇದ್ದರೆ ಸರಿ, ಇಲ್ಲ ಅಂದರೆ ಪರಿಣಾಮ ನೆಟ್ಟಿಗೆ ಇರೋದಿಲ್ಲ ಅಂತ ಬೈತಾನೆ. ನಂತರ ಜ್ಯೋತಿ ನಿಮಗೆ ಸಂಬಂಧಪಟ್ಟವಳಲ್ಲ, ಅವಳು ನನ್ನ ಹೆಂಡತಿ, ಅದಕ್ಕೆ ಆರತಿ ಮಾಡ್ತಾರೆ ಅಂತ ಅವನು ಕೂಡ ಕಡ್ಡಿ ಮುರಿದ ಹಾಗೆ ಹೇಳ್ಬಿಡ್ತಾನೆ. ಅವಳಿಗೆ ಇಬ್ಬರು ಗಂಡಂದಿರು ಕಣೋ, ಅಂಥವ್ರ ಕಡೆಯಿಂದ ಆರತಿ ಮಾಡಿಸ್ಬಾರ್ದು ಅಲ್ಲಿಗೆ. ಆಗ ಕೋಪದಿಂದ ಆರು ಅರ್ಜುನ್ನ ಕೈ ಹಿಡ್ಕೊಂಡು ಬಂದು ಸುಕನ್ಯಾನ ನೋಡಿ ಜ್ಯೋತಿಗೆ ಕುಂಕುಮ ಹಚ್ಚಿ ಆರತಿ ಮಾಡಿ ನಂತರ ಸುಕನ್ಯಾ ಮುಖ ನೋಡಿ, ನಿಮಗೆ ಒಬ್ಬ ಗಂಡನ ಅಥವಾ ಅನ್ಅಫಿಷಿಯಲ್ ಅಂತ ಎರಡು ಇದ್ವಾ? ಆದರೆ ನಾನು ಕಾನೂನಾತ್ಮಕವಾಗಿ ಎರಡನ್ನೂ ಆಗಿದ್ದೀನಿ ಎಂದು ಜೋರಾಗಿ ಹೇಳ್ತಾಳೆ. ತುಂಬ ಕೋಪದಲ್ಲಿ ಹೇಳಿಬಿಡ್ತಾಳೆ. ಆಗ ಅಜಯ್ ತಾಯಿ ಅಲ್ಲಿದ್ದ ಎಲ್ಲರೂ ಕೂಡ ಶಾಕ್ ಆದಾಗ ಆರು
ಮಾಮ ಆಮೇಲೆ ಫಂಕ್ಷನ್ ಮುಗಿದ ನಂತರ ಸ್ವಲ್ಪ ವಿಚಾರಿಸಿ ಒಂದಿಷ್ಟು ವಿಷಯ ತಿಳಿಬಹುದು ಅಂತ ಹೇಳ್ತಾಳೆ. ನಿಮ್ಮ ತಂಗಿ ಎಂಥ ಪತಿವ್ರತೆ ಅಂತ ತಿಳಿಯುತ್ತೆ ಅಲ್ಲದೆ ಜ್ಯೋತಿಗೆ ಅರ್ಜುನ್ ಆರು ಮುಖ ನೋಡಿದಾಗ ಅರ್ಜುನ್ ಕೈ ಹಿಡಿದು ಅಲ್ಲಿಂದ ಕೆಳಗೆ ಬರ್ತಾಳೆ ಆರು. ನಂತರ ಶ್ಯಾಮಲಾ ಈ ಕಡೆ ಪಾಪ ಒಬ್ಬಳೇ ಯೋಚಿಸ್ತಾ ಕುಳಿತಿರ್ತಾಳೆ. ಸಚಿನ್ನ ನೆನಪಾಗಿ ಹಿಂದಿನ ಒಂದು ಗತಕಾಲಕ್ಕೆ ಹೋಗ್ಬಿಡ್ತಾಳೆ. ಸಚಿನ್ ಬಂದು ನೀನು ಹೇಳ್ದಾಗೆ ನಾನು ಅವಳ ಮುಂದೆ ಹೋಗಿ ಹೇಳಿದ್ದೀನಿ. ಎಲ್ಲ ಮಾತನ್ನು ಬಾಯಿ ಪಾಠ ಮಾಡಿ ಒಪ್ಪಿಸಿ ಬಂದಿದ್ದೀನಿ ಶ್ಯಾಮಲಾ. ಆಗ ಅದನ್ನು ಕೇಳಿ ಶ್ಯಾಮಲಾ ನಗ್ತಾ ನಾನೇ ಅವಳು ಅಲ್ಲ, ಅವಳಿಗೆ ನೀನೇ ಓನರ್ ಅಂತ ಹೇಳಿಬಿಡ್ತಾಳೆ. ಹ್ಞೂ ಅದನ್ನೇ ಹೇಳಿದೆ, ಅದಕ್ಕೆ ಅವಳು ನಾನೇನು ಪ್ರಾಪರ್ಟಿನಾ ಅಂತ ಕೇಳಿದ್ಲು. ಮನಸ್ಸು ಎಷ್ಟು ಬೈತಿತ್ತು ಗೊತ್ತಾ. ನನ್ನ ಪರಿಸ್ಥಿತಿ ಯಾವ ಶತ್ರುವೂ ಬೇಡ ಕಣೆ. ಯಾರಿದ್ದಾರೆ ಶತ್ರು? ನಿಮ್ಮ ಅಮ್ಮನೇ ಶತ್ರು. ಅದಕ್ಕೆ ರಿಜಿಸ್ಟರ್ ಮದುವೆ ಆಗೋಣ. ನಮ್ಮ ಅಮ್ಮ ಅಪ್ಪ ಒಪ್ಪಿಸೋದು ನನ್ನ ಜವಾಬ್ದಾರಿ. ಆದರೆ ಕೇಳಲಿಕ್ಕೆ ರೆಡಿ ಇಲ್ಲ. ಆ ಹುಡುಗಿ ಮಾತು ತುಂಬಾ ನೋವು ತರಿಸುತ್ತೆ ಕಣೆ ಪಾಪ. ನಿನ್ನೆ ರಾತ್ರಿ ಬರ್ತ್ಡೇ ವಿಶ್ ಮಾಡ್ತೀನಿ ಅಂತ 12 ಗಂಟೆವರೆಗೂ ಎಚ್ಚರ ಇದ್ಲಂತೆ ಅವಳು. ಅದಕ್ಕೆ ಫೋನ್ ಮಾಡು ಅಂತ ನಾನು ಹೇಳಿದ್ದು ಅಂತಾಳೆ ಶ್ಯಾಮಲಾ. ಹೇ, ನಿನಗೆ ಏನು ಫೀಲ್ ಅನ್ನೋದೇ ಇಲ್ವೇನೆ? ಸುಮ್ಮನೆ ಇಷ್ಟು ದಿನ ಪ್ರೀತಿಯನ್ನು ನಾಟಕ ಮಾಡಿದ್ಯಾ ಶ್ಯಾಮಲಾ? ನಿನಗೂ ನಿಮ್ಮ ಅಮ್ಮನ ಬುದ್ಧಿನೇ ಬಂದಿದ್ದೇನಾ ಅಂತಾನೆ ಸಚಿನ್. ಹ್ಞೂ ಕಣೋ, ನಾನು ಎಂದೂ ಕೂಡ ನಿನ್ನ ಇಷ್ಟಪಟ್ಟಿಲ್ಲ. ನೀನೇ ಹುಚ್ಚೊಂಥರ ಪ್ರೀತಿಸಿದೆ, ನಾ ಏನು ಮಾಡಲಿ? ಆಗ ಸಚಿನ್ ಕೋಪದಿಂದಾನೇ ಶ್ಯಾಮಲಾ ಕಪಾಳಕ್ಕೆ ಹೊಡೆದು ಅಲ್ಲಿಂದ ತೆರಳಿಬಿಡ್ತಾನೆ. ಇದನ್ನೆಲ್ಲ ಯೋಚಿಸ್ತಾ ತಲೆ ಕೆಡವಿ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಬಂದ ಕಣ್ಣೀರನ್ನು ಒರೆಸ್ಕೊಂಡು ಯಾರೋ ಕರೆದ ಹಾಗೆ ಆಗಿ ಹಾಂ ಬಂದೆ ಎಂದು ಒಳಗೆ ಹೋಗ್ತಾಳೆ. ಈ ಕಥೆಯಲ್ಲಿ ಶ್ಯಾಮಲಾ ಬದುಕು ಹೇಗಿದ್ರೆ ಚೆನ್ನ ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಂದು ಮದುವೆ ಮಾಡಿ ಅವಳು ಖುಷಿಯಾಗಿದ್ದರೆ ಚೆನ್ನಾಗಿರುತ್ತಾ ಅಥವಾ ಅವ್ನ ನೆನಪಲ್ಲೇ ಇದ್ದರೆ ಚೆನ್ನಾಗಿರುತ್ತಾ ಅಂತ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.